ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂಥರ ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನ ಈ ಥರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳಬೇಕು, ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ, ಯಾಕಂದರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬ ಅವಕಾಶ ಇತ್ತು. ಕ್ಯಾರೆಕ್ಟರ್ ಆರ್ಕ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬ ಫ್ರೇಮ್ಸ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ನೋಡ್ತಾ ನೋಡ್ತಾ ಈ ಥರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು. ಸೊ ಓವರಾಲ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಕಥಾಸ್ಯ ಈ ಥರ ಇಲ್ಲ. ಈಗ ರೀಸೆಂಟಾಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದು ಬಿಟ್ಟು UI ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಾನು ಟ್ರೋಲ್ ಸಾಂಗಲ್ಲೆಲ್ಲ ಇದ್ನಲ್ಲ ಸರ್, ಫ್ರೆಂಡ್. ಖಂಡಿತವಾಗ್ಲೂ ಸರ್, ಯಾಕಂದ್ರೆ ಹೌದೌದು, ಅದಕ್ಕೆ ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ. ಅಂಡ್ ಪರ್ಫಾರ್ಮೆನ್ಸ್ಗೆ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಇದು ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೇನೆ. ಹೆಂಗಾದ್ರೂ ಒಟ್ಟು ಫೇಮಸ್ ಆಗಲಿ ಸರ್, ಟ್ರೋಲ್ ಹಾಕೋದು. ಥ್ಯಾಂಕ್ ಯು ಅನುಷಾ, ಆಲ್ ದಿ ವೆರಿ ಬೆಸ್ಟ್. ಅನುಷಾ ವಾಯ್ಸ್ ಒಂಥರ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಕೇಳೋದಕ್ಕೆ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಚಂದನ್ ಚಿತ್ರದ ನಾಯಕ ನಟ, ಎಲ್ಲರೂ ಹೇಳ್ತಿದ್ದಾರೆ ಮೊದಲ ಸಿನಿಮಾ ಅನ್ಸೋದ ರೀತಿಯಲ್ಲಿ ಈ ಪಾತ್ರ ನಿಭಾಯಿಸಿದ್ದೀರಿ, ಚೆನ್ನಾಗಿ ಸ್ಟಂಟ್ ಮಾಡಿದ್ದೀರಿ ಅಂತ. ಸೊ ಏನ್ ಹೇಳ್ತೀರಿ ಚಂದನ್ ತಮ್ಮ ಪಾತ್ರ ಕದಿಮ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟು ಆಂಕರ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಎಲ್ಲರ ಜೊತೆ ಮಾತಾಡ್ಸಿ ಕೊನೆಗೆ ಮೈಕ್ ಕೊಡ್ಲಿಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗಿದೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ. ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಇವತ್ತು. ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇ ಇಲ್ಲಿ. ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಟೇಸ್ಟ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂತ, ಅವ್ನಿಗೆ ಬೇರೆ ಏನು ಹೇಳಿ. ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ. ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಬು ಸರು, ಅವ್ರು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು, ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದೆ, ನಾನು ಖಂಡಿತ ಸಿನಿಮಾ ಮಾಡ್ತಿರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಸರ್ರು, DOP ಸರ್ರು, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬರ್ತಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನೂ ಇಲ್ಲ, ಫಸ್ಟು ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಹಿಡ್ದಾಗ್ತದೆ ಸರ್ ಪ್ರೊಡ್ಯೂಸರ್ನ. ನಮ್ಮ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು, ಅಂದ್ರೆ ಹೋಗಿದ ತಕ್ಷಣ ಅವ್ರು ಏನ್ ಮಾಡ್ತಿದ್ದೆ ಸರ್, ನಾನು ಜಿಮ್ ಮಾಡ್ಬಿಡೋಣ ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನನ್ಗೆ ಜಿಮ್ ಮಾಡಿಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರಿ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯ್ತು ಸರಿ ಆಯ್ತು, ಏನ್ ಬಜೆಟ್, ಈ ತರ ಬಜೆಟ್ ಹೋಯ್ತಾ ಅದು ಒಂದು ಡಬ್ಬಲು ಟ್ರಿಬ್ಬಲು ಆಗೋಯ್ತು. ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ.
ಅವ್ರಿಗೆ ಒಪ್ಪಿಗೆ ಮೇಲೆ ಆಗಿರೋದು. ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ದು. ಆನ್ ದ ಸ್ಪಾಟ್ ನಡೆದಿದ್ದಲ್ಲಿ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಬಹಳ ಅವತ್ತು ಪ್ರಶಂಸೆ ಕೊಟ್ಟರು ಸರ್. ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ. ಬರುತ್ತೆ ಸರ್, ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟಿಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದ್ದೀವಿ ಎಲ್ಲ ಸೇರ್ಕೊಂಡು. ನಮ್ಮ ಮೇನ್ ಶಿವಕುಮಾರ್ ಸರ್ ಅಂತೂ ಅವರು ಅಂದರೆ ಇನಿಷಿಯಲಿ ಹೋಗ್ತಾ ಹೋಗ್ತಾರೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್, ಸುಮ್ಮನೆ ಏನು ಕೇಳ್ದಂಗೆ ಕೊಟ್ಬಿಟ್ರು ನನಗೆ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ಥರ ಶೂಟ್ ಮಾಡ್ತಾ ಇದೀವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟಾಗಿ ಶೂಟಿಂಗ್ ಸೆಟ್ಗಳಿಗೆ ಬರ್ತಾ ಇದ್ದವರು. ಅವ್ರು ಬಂದು ಹೌದು ಈ ಥರ ನಡೀತಾ ಇದೆಯಾ, ಇದಕ್ಕೆ ಈ ಥರ ಖರ್ಚು ಆಗ್ತಿದ್ಯಾ, ಸರಿ ಆಯಿತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗೆ ನಾವು ಒಂದು ಒಳ್ಳೆ ರೀತಿಲಿ, ಯಾಕಂದ್ರೆ ಮಾರ್ಕೆಟಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಆಯಿತು ಸರ್. ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರಲಿ, ಆ ಜನಗಳನ್ನ ಇದು ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕ್ಕೇನೆ ನಾವು ಅರ್ಧ ದಿನ ಹೋಗ್ಬಿಡ್ತಿತ್ತು. ಆವಾಗ ನಾವಿನ್ನು ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಸೊ ಹಂಗಾಗಿ ಖರ್ಚುಗಳು, ಮತ್ತು ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ, ಮತ್ತು ಫೈಟ್ ಮಾಸ್ಟರ್ಗಳಂತೂ ನಾನು ತುಂಬ ನೆನೆಸ್ಕೊತೀನಿ. ವಿಕ್ರಮ್ ಅವ್ರು ಸರ್ ಮತ್ತು ಮಾಸ್ಮದ ಸರ್ ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತ ಅಂದರೆ ನೀನು ಕಷ್ಟಪಡೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ಕಷ್ಟ ಕೊಡೋಕೆ ರೆಡಿ ಇದ್ದೀನಿ, ಮಾಡು, ಟಫಾಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬ 5 ಸಾಂಗು ಅವರೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಶಶಾಂಕ್ ಶೇಷಗಿರಿ ಸರ್ ವರ್ಕ್ ನಾನು ಹೇಳಂಗಿಲ್ಲ, ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ. ನಾನು ಹೇಳಿದ್ರೆ ನನ್ನ ಪಿಕ್ಚರ್ ಆಗುತ್ತೆ, ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರಿ, ನೋಡಿದ್ರಾಗಿರಿ. ಅಂದರೆ ನನ್ನ ಸಪೋರ್ಟ್ ಏನು ಅಂತಂದರೆ, ನಾವೊಂದು 15 ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ, ಹೋದ ತಿಂಗಳು ಪರಿಚಯ ಆಗಿರೋ ಫ್ರೆಂಡು ಬಂದಿದ್ದಾನೆ. ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದರೆ, ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ, ಅದೊಂದು ಧೈರ್ಯ ನನಗೆ. ಹಂಗೆ ಎಲ್ಲ ಸಪೋರ್ಟಿಂದ ಕಡಿಮೆ ಮುಂದೆ ನೋಡಿದ್ದೀನಿ ಸರ್. ಫ್ರೆಂಡ್ಸು ಕೆಲವ್ರು ನೋಡಿದ್ದಾರೆ. ಅಂದರೆ ನಾನು ಅನ್ಕೊಂಡಿರಲಿಲ್ಲ ನೀನು ಮಾಡ್ತೀಯ ಈ ಥರ. ಮೊದಲನೇ ಮಾತು ಇಲ್ಲ, ನೀನು ತುಂಬ ದಿನದಿಂದ ನೋಡ್ಬಿಟ್ಟಿದ್ದೀವಲ್ಲ, ಈ ಥರ ಸ್ಕ್ರೀನ್ ಮೇಲೆ ನೀನು ಈ ಥರ ನೋಡ್ತೀನಿ ಅಂತ. ಬಟ್ ಏನಂತಂದರೆ ಸ್ಕ್ರೀನಲ್ಲೂ ನಿನ್ನ ರಿಯಲ್ ಲೈಫ್ಗೂ ತುಂಬ ಮ್ಯಾಚ್ ಆಗುತ್ತೆ ಅಂತಲೂ ಅಂದಿದೆ. ಸಿಕ್ಕಾಬಿಟ್ಟೆ ಸರ್. ಹೇಳ್ಬೇಕು ಅಂದ್ರೆ ಶಶಾಂಕ್ ಸರ್ ಫುಲ್ ಅಬ್ಬರ ಮಾಡಿದ್ದಾರೆ, ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು, ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ, ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು, ಮತ್ತು ಸಂಡೇ ಬಜಾರಲ್ಲಿ ಮಾಡಬೇಕು, ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ. ಅದನ್ನು ಅದೇ ಜಾಗದಲ್ಲಿ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ, ನಾವು ಅಲ್ಲೇ ಲೈವಾಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಯಾವ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ನನಗೆ ಆಗಲ್ಲ. ಹಿಂದೆ ಬರ್ಕೊಳ್ಳಿ, ಆರಾಮಾಗಿ ಸೊ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟಬಲ್. ಐಮ್ ಸಾರಿ, ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ. ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ. ಸೊ ಕದಿಮಾ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಸಿನಿಮಾ ಅಂತ ಬಂದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ we started working
ತುಂಬ ಕಲ್ತಿದ್ದೀನಿ. ನಾನು ಆ್ಯಸ್ ಅ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಫ್ ಆಲ್ ಥಿಂಗ್ಸ್. ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದ್ದೇ ಟೀಮ್ ಥರ ಕೆಲಸ ಮಾಡಿ, ಇದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದು. ನಾನು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ. ಸೊ US ಬೇಸ್ಡ್ ಕಂಪನಿ ಆ್ಯಸ್ ಅ ಡಿಸೈನರ್, ಆ್ಯಂಡ್ ಐ ಆಮ್ ಅ ಫ್ಯಾಷನ್ ಡಿಸೈನರ್. ಕ್ರಿಕೆಟ್ ಅಂತ ಹೇಳಿ ಅದು ಅಮೇರಿಕನ್ ಬೇಸ್ಡ್ ಕಂಪನಿ. ಸೊ ನನ್ನ ಎಜುಕೇಷನ್ ಅಂತ ಬಂದರೆ ಆರ್ಟಿಸ್ಟ್, ಇಲಸ್ಟ್ರೇಟರ್, ಪೇಂಟಿಂಗ್. ಸೊ ಆ ಕಲೆ ಇತ್ತು, ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರಲಿಲ್ಲ. ಇಲ್ಲಿ ಅದು ಸ್ಟಾರ್ಟ್ ಆಯಿತು. ಇಟ್ ಆಲ್ ಸ್ಟಾರ್ಟೆಡ್, ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಲೆಟ್ ಸ್ಟಾರ್ಟ್ ಸಿನಿಮಾ, ನಾನು ಈ ಥರ ಏನೋ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲ್ಲಿಂಗ್ ಟು ಇನ್ವೆಸ್ಟ್. ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ. ನಂದು ಒಂದು ಚಿಕ್ಕ ಥಾಟ್ ಇತ್ತು, ಅದು ತುಂಬ ಚಿಕ್ಕ ಥಾಟ್. ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ. ಅಲ್ಲಿಂದ ಅದು ಇಲ್ಲಿವರೆಗೂ ಬಂದಿತ್ತು. ಇಲ್ಲ ಅದಲ್ಲೇ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ಥರನೇ ಅದು ಬೆಳೆದಿದ್ದು ಆ್ಯಕ್ಚುಲಿ. ಹಾಂ ಸರ್, ಮೆಂಟಲಿ ಕ್ಲಿಯರ್. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನನಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 18 ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಒಂದು ಒಳ್ಳೆ ಪಾತ್ರ ನಿಭಾಯಿಸುತ್ತೆ, ಜೊತೆಗೆ ತಾವು ಕೂಡ ಒಂದು ಪಾತ್ರ ನಿಭಾಯಿಸಿದ್ದೀರಿ. ಸೊ ಮ್ಯೂಸಿಕ್ ಡೈರೆಕ್ಷನ್, ಪಾತ್ರ, ಲಿರಿಸಿಸ್ಟ್ ಆಗಿ ಎಲ್ಲದರ ಕುರಿತು ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಬಂದಂಥ ಸಿನಿಮಾ ಇದು ಕದೀಮ. 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಾಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲಿರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವ್ರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟಿಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು, ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ. ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದ್ದೀರಾ, ಇನ್ನೂ 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಬ್ರದರ್ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ಗಳನ್ನ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಅಂದರು. ಯಾವಾಗ ಶುರುವಾಯಿತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ. ಅಲ್ಲಿ ಅಂದರೆ ತುಂಟತನ ಬಹಳ ಶುರುನಲ್ಲಿರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆಕ್ಷನ್ ಅಂತ ಬರುತ್ತೆ ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ಥರನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ, ಒಬ್ಬ ಹೊಸ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆ್ಯಕ್ಚುಲಿ
ಸೆಕೆಂಡ್ ಅಂದರೆ ಇದು ತುಂಬ 3 ದಿನ ನಮ್ಮ ನಿಜವಾಗ್ಲೂ ಆ್ಯಕ್ಚುಲಿ ಅವರು ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ಗೆ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕೆಂದರೆ ಅವ್ರು ಕೇಳಿದ್ದನ್ನು ಎಲ್ಲ ಸಲಕರಣೆಗಳನ್ನು ಅಂದರೆ ಎಲ್ಲ ಇದನ್ನು ಕೊಟ್ಟು ಇವರು ಚೆನ್ನಾಗಿ ನಡೆಸಿದ್ರು. ಆ್ಯಂಡ್ ಕೊನೆ ದಿನ ಆ್ಯಕ್ಚುಲಿ ಎಲ್ಲರೂ ಮಾಡಿಬಿಟ್ಟು ಹೋದ್ರು. ಅಂದರೆ ಒಂದು ಸೂಪರ್, ನಾವು ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ನೀವು ನಟನೆ ಅಂದರೆ ಆ್ಯಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ನ ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ. ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಫಸ್ಟು, ಯಾಕೆಂದರೆ ಫಸ್ಟ್ ಸಿನಿಮಾ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಆಗಲಿ ಮೇಡಮ್. ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಯಾಕೆಂದರೆ ಎಲ್ಲರೂ ಅವರು ಆ್ಯಕ್ಚುಲಿ 6 ಮಂತ್ ಜರ್ನಿ ನಮ್ಮದು ಮೇಡಮ್ದು. ಬೇರೆ ನಮ್ಮ ಯೋಗಿ ಬ್ರದರ್ ಇದ್ದಾರೆ, ಅವ್ರದ್ದು ಮತ್ತು ನಮ್ಮ ಸಿನಿಮಾಸ್ ಅರುಣ್ ಹತ್ರ ಪರಿಚಯ ಆದರು ಮೇಡಮು. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿ ಇದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡಿಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ ಬರೋಣ ಅಂತೇಳಿ ಬಂದರು. ನಾವು ಆ್ಯಕ್ಚುಲಿ 18ನೇ ತಾರೀಕು ಅಂತೇಳಿ 1.5 ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾ ಇದ್ದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನಮಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಆ್ಯಕ್ಷನ್ಸ್ ಆ ಕಡೆ ಚೆನ್ನಾಗಿ ತಗೋತಾರೆ. ಸೊ ಓವರಾಲ್ ಒಂದು 100-120 ಸೆಂಟ್ರ್ ಪ್ಲ್ಯಾನ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡೋಕೆ ಇಲ್ಲಿ ಸುಮ್ಮನೆ ಇಷ್ಟೇಷ್ಟು ಮಾತಾಡಿದ್ರು, ಬಟ್ ನಿಜವಾಗ್ಲೂ ಕರಿಮನೆ ಮಾತಾಡ್ಬೇಕಾದ್ರೆ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ನೀವು ತಾನೇ ಹೇಳಿದ್ದು ನಂದು ಒರಿಜಿನಲ್ ಕ್ಯಾರೆಕ್ಟರ್ ಹೇಳೋಣ ಅಂತ. ಸರ್ ಆ್ಯಕ್ಚುಲಿ ಮೇಡಮ್ ಹೆಂಗಂದ್ರೆ ಆಲ್ರೆಡಿ ಅವ್ರು ಚೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಡಮ್ ಮತ್ತು ಚಂದ್ರನ್ ಅವರು. ಹೆಂಗಂದ್ರೆ ಆಲ್ರೆಡಿ ಅವ್ರಿಗೊಂದು ಬೇಸ್ ಇದೆ ಸರ್. ಈ ಏರಿಯಾದಲ್ಲಿ ನಂಗೆ ಇದೇ ಥಿಯೇಟ್ರ್ ಬೇಕಂತ. ಜನರಲ್ ಆಗಿ ನಾವು BC ಸೆಂಟರ್ಗಳು ಕಾನ್ಸಂಟ್ರೇಟ್ ಮಾಡಲ್ಲ ಸರ್, A ಸೆಂಟರ್ಸ್ ಆ ಥರ ಕಾನ್ಸಂಟ್ರೇಟ್ ಮಾಡ್ತೀವಿ ಬೇರೆ ಸಿನಿಮಾಗಳು. ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು B ಸೆಂಟರ್ಸು, ಬಿಕಾಸ್ ಇಟ್ಸ್ ಆ್ಯಕ್ಷನ್ ಅಂಡ್ ದೆನ್ ಲೋಕಲ್ಗೆ ಕನೆಕ್ಟ್ ಆಗೋಂಥ ಸಿನಿಮಾ ಸರ್ ಇದು. ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ನಡೆಯುವಂಥ ದಂಧೆಗಳು, ರೆಗ್ಯುಲರ್ ಆಗಿ ಏನೇನು ಈ ಮಾರ್ಕೆಟಲ್ಲಿ ಮಿಸ್ಅನ್ಯೂಷನ್ ನಡೆಯುತ್ತಲ್ಲ ಸರ್, ಫೈನಾನ್ಸ್ ವ್ಯವಹಾರ ಇರ್ಬೋದು, ಇದ್ರದ್ದಕ್ಕೆಲ್ಲ ಒಂದು ಸೂಕ್ತವಾದಂಥ ಒಂದು ಸಿನಿಮಾ ಇದು. ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಇದೇ ಥಿಯೇಟ್ರ್ ಬೇಕು ಸರ್, ಬೇರೆ ಯಾವುದು ಬೇಡ, ನಮ್ಗೆ ಇನ್ನೂ ಚೆನ್ನಾಗಿರೋದು ಬಂದರೂ ಬೇಡ, ಇದು ಬೇಡ ಅನ್ನೋ ಥರ. ನಾನು ನೋಡಿದ್ದೀನಿ ಸರ್, ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದೆ ಸರ್, ಇದು ನಾರ್ತ್ ಕರ್ನಾಟಕ ಮತ್ತು ನಮ್ಮ ಮೈಸೂರು ಏರಿಯೆಲ್ಲ ಚೆನ್ನಾಗಿ ಕಚ್ಕೊಳ್ಳುತ್ತೆ ಸರ್ ಸಿನಿಮಾ. ಸೌತ್ ಕೇಂದ್ರ ಸ್ವಲ್ಪ ಕಷ್ಟ ಸರ್ ಇದೆ, ಯಾಕೆಂದರೆ ಆ್ಯಕ್ಷನ್ ಸಿನಿಮಾಗಳು ಸೌತ್ ಕೇಂದ್ರ ಎಲ್ಲ ಅಷ್ಟು ಹೋಗಲ್ಲ. ಸೊ ಬೇರೆ ಎಲ್ಲ BKT ಮತ್ತು ಇದೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ ಸರ್. 125 ಸೆಂಟರ್ಸ್ ಇನ್ಕ್ಲೂಡಿಂಗ್ ಮಾಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಟ್ ಗೌಡ ಅವರೇ. ಸರ್ ಅರಸು ಸರ್, ಆರಾಧ್ಯ ಸರ್ ಬನ್ನಿ. ನೀವು ಸರ್ ಎಲ್ಲ ಆರ್ಟಿಸ್ಟ್ ಎಲ್ಲ ಇಲ್ಲೇ ಇರಿ, CD ಒಂದು ಲಾಂಚ್ ಮಾಡಬೇಕು. ಹೀರೋ ಹೀರೋಯಿನ್ ಕೂತ್ಕೊಂಡಿರಿ ಪ್ಲೀಸ್. ಎಲ್ರಿಗೂ ನಮಸ್ತೆ. ಏನು ಮಾತಾಡಬೇಕು ಅಂತ ತುಂಬ ಗ್ಯಾಪ್ ಎಲ್ಲ ಮರ್ತೋಗಿದ್ದೀನಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನು ಮಾತಾಡಿರ್ತಾರೆ ಅದನ್ನು 100% ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ, ಅದು ನನಗೆ ಗೊತ್ತು. ಮತ್ತು ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರು ಅಂತ ಅನಿಸಲ್ಲ. ನಾನು ಡ್ಯಾನ್ಸು ಇರೋದು 2 ದಿವಸಕ್ಕೆ 2 ಸಾಂಗ್, ಒಂದೊಂದು ಸಾಂಗ್ ಮಾಡಿದ್ದೀವಿ, ಅಷ್ಟು ಫಾಸ್ಟ್. ಫೈಟ್ ಬಗ್ಗೆ ವಿಕ್ರಮ್ ಅಷ್ಟು ಹೇಳಿದ್ದಾರೆ ಆಗಲೇ ಪಾಪ ಅವರು. ಚೆನ್ನಾಗಿ ಒಂದು ಸಿನಿಮಾ ಅಂತ ಅನಿಸಲ್ಲ, ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ. ತುಂಬ ಅವ್ರು ಹೇಳ್ತಾರೆ ಮೇ ಬಿ ಫಸ್ಟ್ ಸಿನಿಮಾ ಅಂತ, ತುಂಬ ಕಲ್ತಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ ಅನಿಸುತ್ತೆ ಜಿಮ್ಮಲ್ಲಿ. ನಮ್ಮ ಮತ್ತು ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನು ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಸೆಟ್ಟಿಗೆ ಬಂದರು ಒಂದು ದಿವಸ, ಇವರೇ ಮ್ಯೂಸಿಕ್ ಡೈರೆಕ್ಟ್ರು, ಇದರಲ್ಲಿ ಒಂದು ಪಾತ್ರ ಮಾಡ್ತಾರೆ, ಹಂಗೆ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಮತ್ತು ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ. ಇದೇ 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ.
ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ಟಲ್ಲಿ. ಟೈಮಿಂಗು ಅದಿದ್ರು ಏನಿದ್ರು ಖುಷಿಯಾಗಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು.